ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀರಿ ಅಂದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಇವತ್ತು ನಮ್ಮ ಅಜ್ಜಿಗೆ ಪೂಜೆ ಮಾಡ್ಸಕ್ ಹೋಗ್ತಿದ್ದೀವಿ. ಅಂದ್ರೆ ಅವರು ತೀರೋದಾಗಿಂದ ನಾವು ಯಾವುದೇ ತರ ಪೂಜೆ ಏನೂ ಮಾಡ್ಸಿರ್ಲಿಲ್ಲ. ಸಮ್ ರೀಸನ್ಸ್ ಅಂದ್ರೆ ಮನೆ ಪ್ರಾಬ್ಲಮ್ ಅದು ಇದು ಅಂತ ಹೇಳಿ ಮಾಡ್ಸಿರ್ಲಿಲ್ಲ. ಇವಾಗ ಮತ್ತೆ ಸ್ವಲ್ಪ ಜಾಸ್ತಿ ಆಗಿತ್ತು, ಬಟ್ ಅದು ಪೂಜೆ ಮಾಡ್ಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಂತ ಹೇಳಿ ಅದಕ್ಕೆ ಪೂಜೆ ಮಾಡ್ಸಕ್ಕೆ ಅಂತ ಹೋಗ್ತಿದ್ದೀವಿ. ಯಾರ್ಯಾರು ಹೋಗ್ತಾ ಇದ್ರೆ ನಾನು, ಅಮ್ಮ, ಆಂಟಿ, ಅಪ್ಪ, ನನ್ನ ಅಕ್ಕ ಹೋಗ್ತಾ ಇರೋದು. ಮಮ್ಮಿ, ನಾನು, ನಾವೆಲ್ಲರೂ ಇವಾಗ ಹೊರಟಿದ್ದೇರಿ. ಮಮ್ಮಿ ಐ ಮಾಡಮ್ಮ, ಐ ಮಾಡ ಬರೀ ಸ್ಟೈಲ್ ರೆಡಿ, ಸ್ಟೈಲ್ 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 ಹೊಸಿ ಸ್ಟೈಲ್ ಮಾಡ್ತಾರ ರೆಡಿ ನೋಡಿ. ಅದು ಹಾಕಿ ಟ್ರೈ ಮಾಡ್ತಾರ, ಗಟ್ಟಿ ಆಯ್ತಲ್ಲ. ನಮ್ಮ ಆಂಟಿಗೆ ವೇಟಿಂಗ್. ನಮ್ಮ ಆಂಟಿ ಲೇಟೆಸ್ಟ್ ಆಗಿ ಬರ್ತಾರ, ಸ್ವಲ್ಪ ಲೇಟ್ ಆಗಿ ಬರ್ತಾರ, ಅದಕ್ಕೆ ವೇಟಿಂಗ್. ಗಾಡಿಲಿ ಅದ್ ಕುತ್ಕೊಂಡ್ರೆ ಆಗಲ್ಲ ಸೋನು ಪ್ರಿಯಾ, ಇಲ್ಸೋದು ಕಲಿಬೇಕು. ಗಾಡಿಲಿ ಕುತ್ಕೊಳಕ್ ಬರಲ್ಲ, ಏನಿಲ್ಲ ಒಬ್ಬಟ್ಲು ಹಂಗೆ. ಡಿಕ್ಕಿ ಓಪನ್ ಮಾಡೈತಿ ಅಂಗಡಿಗೆ ಹೋಗ್ತೀನಿ. ಹಾಗೆ ಹೋಯ್ತವ್ರು 9 ಗಂಟೆಗೆ. ಸ್ವಾಮಿ ಹೋಗಿದ್ವಲ್ಲ ನಾನು ನೀನು ಲಲಿತಾ ಅಲ್ಲೇ ಇರೋದು. ನಂಜನಗೂಡು, ಶ್ರೀರಂಗಪಟ್ಟಣ ಮತ್ತೆ ಇದು ವಿಡಿಯೋಸ್ ಯಾವಾಗಿಂದ ಮಾತಾಡಿ ವಿಡಿಯೋ ಮಾಡ್ಕೋಬಾರ್ದು. ಮೈಕ್ ಆಫ್ ಆಗಿ ರೆಕಾರ್ಡೇ ಆಗಿಲ್ಲ. ಅಲ್ಲೇನೆ ನಿಮಿಷಾಂಬೆ ದೇವಸ್ಥಾನ ಮುಂದಗಡೆ ಗಾಡಿ ಮಾಡ್ಕೊಬ ಅನ್ನು. ಮತ್ತೆ ಕಾಸು ನೀನೇ ತಾನೇ ಕೊಡ್ತೀಯ, ನಾವು ಹೋಗೋ ಊಟ ಏನೋ ಮಾಡ್ತೀವಿ. ಮಾಡ್ತಾ ಇದೀಯಾ ಮಾತಾಡು ಇವಾಗ. ಒಂದ್ಸಲ ಟೀ ಕುಡಿಯಲ್ಲ, ಕಾಫಿ ಕುಡಿ. ಇವಾಗ ನಾಷ್ಟ ಮಾಡ್ಕೊಂಡು ಫೈನಲಿ ಹೋಗ್ತಿದ್ದೀವಿ. ಅದಿಯಕ್ಕಾಗಲ್ಲ, ಲೇಟ್ ಆಗುತ್ತೆ. ಬರೀ ಜಗಳ 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 ಆಗ್ತದೆ, ಬರೀ ಜಗಳ. ತಿಂತ್ಯಾ ಅಂತ ಕೇಳಿಲ್ಲ ನಮ್ಮಮ್ಮ ನನಗೆ ಎಳ್ಳೆಣ್ಣ. ಅವ್ರ ಒಬ್ರೇ ತಿಂತವ್ರೆ. ಹೇಳದ್ಮೇಲೂ ಒಂದೇ ಒಂದ್ ಎಳ್ಳೆಣ್ಣು ಕೊಡ್ತಾ ಇಲ್ಲ ನಮ್ಮಮ್ಮ ನನಗೆ. ಸಾಕು, ನಮ್ಮ ಅಕ್ಕ ಕೊಟ್ಟು ದೊಡ್ಡಮ್ಮ ಕೊಡಲ್ಲ. ಸೋನು ಕೊಡೆ ಬಾಳೆನು ಕೊಟ್ಟೆ. ನಾನು ತಿನ್ನೋದೇ ನಮ್ಮ ಅಕ್ಕನ ಕಷ್ಟ. ನಾನ್ ತಿಂದ್ರೆ ಅವಳಗ್ ಸಹಿಸಕ್ ಆಗಲ್ಲ. ಹೆಂಗ್ ಆಡ್ತಾಳೆ ಗೊತ್ತಾ ನಾನ್ ತಿಂದ್ರೆ. ಅಯ್ಯೋ ಯಪ್ಪ. ಏನ ಏನ್ ತಿಂದೆ ಏನ ಮಾತಾಡಕ್ ಬರಲ್ಲ ಇವಾಗ. ಹೆದ್ರಿಕೆ ಎಲ್ಲಿ ಜಗಳ ಆಡ್ತಾಳೋ ಅಂತ ಭಯ ಭಯ. ಅವಳು ಏನಂದ್ರೆ ಕೇಳಿಸ್ಕೊಂಡ ತಗ್ಲ ಇವನು ಮಾತು ಮುಂಚೆ ಫೋನ್ ಕುತ್ಕೊಂತಾಳೆ. ಮಾತಾಡೆ ಅಲ್ಲಿ ಎಲ್ಲಿ ತಗೊಂಡು ಬಂದೆ ಕೊಡೆ. ಕರಿತಾ ನೋಡು ನೋಡಿ, ನಮ್ ದೊಡ್ಡಮ್ಮ ಇವ್ರೆ ಮುಖ ಮುಚ್ಕೊಂಡ್ಬಿಡ್ತಾರೆ. ಇವರೇ ನಮ್ ದೊಡ್ಡಮ್ಮ. ಅವ್ರಿಗೆ ನಾಚಿಕೆ ಸ್ವಲ್ಪ ಅಷ್ಟೇ. ನಾಚಿಕೆ ಏನಕ್ಕೆ ಇದ್ ತಿಂತಾ ಇದೀನಿ ಅಂದ್ರೆ ಚಿಪ್ಸ್ ತಿನ್ಬೋದು ತಿಂತಾ ಇದೀನಿ ಅಂತೆ ನೋಡಿ. ಊಟ ಅಂದ್ರೆ ಹೊರಟಲ್ಲ ನಮ್ಮ ಅಮ್ಮಂಗೆ. ಚಿಪ್ಸ್ ಹೋಗುತ್ತೆ.
ತಿನ್ನೋದು ಒಂದೇ ಒಂದ್ ಇಷ್ಟ ಅನ್ನಕ್ಕೆ 3 ತಟ್ಟೆ ಅಂತಾರೆ. ಯಾವಾಗ ಒಂದು ಫೋನ್ ಇಟ್ಬಿಡ್ತಾರೆ. ನೀವ್ ಯಾಕೆ ಇವಪ್ಪ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಸೈತೆ? ಇವಾಗ ಇನ್ನು ರೀಚ್ ಆಗಿದ್ದೀರಿ ಶಿವರಾಮಪ್ಪ. ಇಲ್ಲೆಲ್ಲ ಗೋಶಾಲೆ ಇದು. ಅಲ್ಲೇ ನೋಡಿ 2 ಅಂತ ಕರ್ಕೊಂಡು ಹೋಗ್ತಾವಳೆ ನಮ್ಮಕ್ಕ. ಇವತ್ತು ಜಸ್ಟ್ ಬಂದಿದ್ದೀವಿ. ಅಲ್ಲೆಲ್ಲ ಇಟ್ಟು ನಮ್ ದೊಡ್ಡಮ್ಮನ ಮಗಳು ಬಂದಿದ್ದಾಳೆ. ಸೊ ಕರ್ಕೊಬರಕ್ ನಮ್ ದೊಡ್ಡಮ್ಮ ಹೋಗಿದ್ದಾರೆ. ಅವ್ರನ್ನ ಕರ್ಕೊಬರಕ್ಕೆ ನಾವು ಹೋಗ್ತಿದೀವಿ ನೋಡಿ. ಇವಾಗ ನೀರಲ್ಲಿ ಕೈಕಾಲು ತೊಳ್ಕೊ ಬನ್ನಿ ಎಂದಿದ್ದಾರೆ. ನಮ್ಮಮ್ಮನೂ ಅಪ್ಪ ತೊಳಿತಾ ಇದ್ದಾರೆ. ಆಮೇಲೆ ಮುಳುಗಿಸ್ತಾರೆ. ಗೋವಿಂದ ಗೋವಿಂದ ಆದ್ಯ ಬ್ರಾಹ್ಮಣ ದ್ವಿತೀಯ ನಾರ್ತೆ ಶ್ರೀ ಶ್ವೇತ ವರಾಹ ರೂಪೆ पूर्वे साध्यात् ओम राशि देवतात्मनाय हिरण्यगर्भाय धीमहि तन्नो ब्रह्मपुत्र स्वाहा ओम वेदात्मनाय हिरण्यगर्भाय धीमहि तन्नो ब्रह्मपुत्र स्वाहा. ಅವ್ವ ನೋಡಿ ಎಷ್ಟು ಚೆನ್ನಾಗಿ ವೆಯ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಡ್ಯಾಡಿ ಪೂಜೆ ಎಲ್ಲ ಮುಗಿತು. ನಮ್ ಡ್ಯಾಡಿ ಔಟ್ಫಿಟ್ ಮಾಡಿ ದೊಡ್ಡಮ್ಮನ ಮಗಳು ಇವಳು ಮಕ್ಕ. ಅದೇ ರೀಲ್ಸ್ ಮಾಡ್ಬೇಕಾದ್ರೆ ಮುಖ ತೋರಿಸ್ತಾರೆ. ನಮ್ ಡ್ಯಾಡಿ ಮಗಳು ದೊಡ್ಡ ಮಗಳು ನಮ್ ದೊಡ್ಡ ಮಗಳು ಏನೋ ಒಂಚೂರು ಒಂದ್ ಹೆಂಗಿದೀರಾ ಏನು ಅಂತ ಏನು ಕೇಳಲ್ಲ. ವೇಸ್ಟ್ ಮಗಳು ಇವಳು. ಆಮೇಲೆ ಹೇಳ್ತಾರ ಬಿಡು ಹೇಳು ಹೇಳು ಹೇಳು. ಅವಳು ನಮ್ಮ 2ನೇ ಮಗಳು. ಇವ್ರು 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 ಅವ್ರ ಅಕ್ಕ ಇವ್ರು ನಮ್ಮ ಅಕ್ಕ ತಂಗಿ. ಅವ್ರು ನಮ್ಮ ಅಮ್ಮ. ಅವ್ರಮ್ಮ ಪೂಜೆ ಅಮ್ಮ ನೋಡಿ ಎಲ್ಲರೂ ನೀರಲ್ಲಿ ಮುಳುಗಕ್ ಹೋಗ್ತಾ ಇದ್ದಾರೆ. ಪೂಜೆ ಅಲ್ಲಿ ಮುಗಿಸ್ಕೊಂಡ್ ಬಂದ್ಮೇಲೆ ಮುಳುಗ್ಬಿಟ್ಟು ಎದೊಳ್ಬೇಕಂತೆ. ಸೊ ಅದಕ್ಕೆ ಮುಳುಗಕ್ ಹೋಗ್ತಾ ಇದ್ದಾರೆ. ಮುಳುಗಕ್ ಹೋಗ್ತಾ ಇದಾರೆ. ಅದು ಎಷ್ಟು ದೂರ ಹೋಗ್ತಾ ಇದಾರೆ ನೋಡಿ. ನಾವ್ ಗೊತ್ತಲ್ಲ, ನಾವ್ ನಿಧಾನಕ್ಕೆ ಹೋಗ್ತೀರಿ. ನಮ್ ಕೈಯಲ್ಲಿ ಫುಲ್ ಲೆಗೇಜಸ್ ಎಲ್ಲ ಕೊಡ್ತೀವಿ. ಪ್ಲಸ್ ನೋಡಿ ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ, ಲೆಗೇಜ್ ಕೊಟ್ಟಿದ್ದಾರೆ ನಮ್ಮ ಹತ್ರ. ಅದಕ್ಕೆ ನಾವು ನಿಧಾನಕ್ಕೆ ಮುಳುಗ್ತೀರಿ. ಹೆಂಗೆ ನಾವು ಅಲ್ಲಿ ತುಂಬಾ ಜನ ಇದ್ದಾರೆ. ಇಲ್ಲೆಲ್ಲ ಜನ ಇದ್ದಾರೆ. ಶ್ರೀರಾಮ್ಪುರ ನಮ್ಮ ಆಂಟಿ ಅಲ್ಲಿ ಹೊಡಿ ಬರ್ತಾ ಇದ್ದಾರೆ. ಮುಳುಗರು ನವಮಿ. ಡ್ಯಾನ್ಸ್ ಆಡ್ತಾ ಇದಾರೆ ಮುಳುಗಿ ಅಂದ್ರೆ. ಅವು ತರ ನೋಡಿ ಹೆಂಗ್ ಆಡ್ತಾ ಇದಾರೆ. ಮುಳುಗಿ ಅಂದ್ರೆ ಬರೀ ಅವು ತರ ಆಡ್ತಾರೆ. ಝೂಮ್ ಆಗ್ತೀನಿ ನೋಡಿ. ಅವ್ರ ಅವ್ ತರ ಆಗಲ್ಲ. ಮುಳುಗಿ ಅಂದ್ರೆ ಅವ್ರ ಮುಳುಗಿ ಇವ್ರ ಮುಳುಗಿ ಅನ್ಕೊಂಡು ಬರೀ ಕಿರ್ಚಾಡ್ಕೊಂಡೆ ನಿಂತವ್ರ. ಮುಳುಗ್ತಾನೆ ಇಲ್ಲ. ಅವ್ರ ಮುಳುಗ್ ಬರ್ತಾ ಇದ್ದಂಗೆ ನಾನ್ ಮುಳುಗ್ಬೇಕು ಹೋಗಿ.
ನೀನಿದ್ದವಳೆ ಅಂತ ಹೇಳಿ ಅವಳನ್ನ ಕರೆಸ್ತಾವ್ರೆ. ನೋಡಿ ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮ, ನಮ್ಮ ಮಮ್ಮಿ, ನಮ್ಮಪ್ಪ, ನಮ್ಮ ಆಂಟಿ, ಇದೆ ನಮ್ಮ ಅಜ್ಜಿ, ನಮ್ಮ ಅಜ್ಜಿ, ನಮ್ಮ ಅಜ್ಜಿ. ಮಾಡ್ತಾರೆ ಇದನ್ನ ನಡೆಸ್ಬೇಕಾದ್ರೆ ಕಟ್ಟಬೇಕು ಉಂಡೆ ಅಂತೇಳಿ ಅವ್ರು ಕಟ್ತಾ ಇದಾರೆ. ಇನ್ನು ಹೋಮ ಮಾಡ್ತಾ ಇದ್ದಾರೆ. ಅಲ್ಲೊಬ್ರಿಗೆ ನೋಡಿ ಹಿಡಿತಾರೆ ಗಾಯ್ಸ್ ಇಲ್ಲಿ ಮೀನ್ ಫುಲ್ ಮೀನ್ ಹಿಡಿತಿದ್ದಾರೆ. ಒಂದೇ ಒಂದ್ ಸಿಕ್ತಾ ಇಷ್ಟಪ್ಪ ಅಲ್ಲಿದವರು 3 ಸಲ ಒಂದ ದೊಪ್ಪದ ಎತ್ಕ ಬಂದ್ ಹುಡುಕಿ ಮಾಡು ಮಾತಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಯೂಟ್ಯೂಬ್ ಚಾನೆಲ್ ಇಲ್ಲ ಅವಳ್ದು. ನನಗೆ ಹೇಳ್ಕೊಡ್ತಾಳೆ ಹೆಂಗ್ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಇವಳು ಬಂದ್ ನಮ್ ದೊಡ್ಡಕ್ಕ, ಅಂದ್ರೆ ನಮ್ ದೊಡ್ಡಮ್ಮನ್ ಮಗ್ಳು. ದೊಡ್ಡಮ್ಮನ್ ಮಗ್ಳು. ಅವಳು ಓದ್ತಿರೋದ್ ಮೈಸೂರಲ್ಲಿ. ಇದೊಂದ್ ವರ್ಷ ಮುಗೀತಂದ್ರೆ ಬಿಟ್ಟು ಬೆಂಗ್ಳೂರ್. 1 ಮಂತ್ ಮುಗೀತಂದ್ರೆ ಬಂದ್ಬಿಡ್ತಾಳೆ. ಇಲ್ಲ ಬರಲ್ಲ, ಮತ್ತೆ ಇಲ್ಲೇ ಇರ್ತೀನಿ. ಹೇಗೆ ಇನ್ನ ಒಂದ್ ಪ್ಲಾನ್ ಐತೆ ನಮ್ದು. ನೋಡಿ, ಅವ್ರ ಅಮ್ಮನ್ ಬಿಟ್ಬಿಟ್ಟು ದೂರ ಬಂದಿದ್ದಾಳೆ. ಅವ್ರ ಅಮ್ಮಂಗೆ ಒಬ್ಳೆ ಮಗ್ಳು, ಬಿಟ್ಟಿರೋದೇ ಇಲ್ಲ. ಸೆಲ್ಫ್ ಇಂಡಿಪೆಂಡೆಂಟ್ ಆಗೋಣ ಅಂತ guys. ಹೇಳ್ಬಿಟ್ಟು ಒಂದೊಂದೇ ಎಲ್ಲ ತಿನ್ಕೊಬಿಡ್ತಾರೆ ಕಳ್ಸೋಣ. ಅದನ್ನ ಲಾಸ್ಟಿಗೆ ನೀರಿಗೆ ಬಿಡ್ತಾರೆ. ಒಂದೊಂದೇ ಯಾರು ಸತ್ತಿದಾರೋ ಅದ್ರ ಹೆಸರು ಹೇಳಿ ಇಡ್ಬೇಕು. ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇಲ್ಲಿ ಏನೇನೋ ಮಾಡ್ತಾ ಇದಾರೆ ಅದೆಲ್ಲ ಮುಗಿಸ್ಕೊಂಡ್ ಬನ್ನಿ. ಇವಾಗೆಲ್ಲ ಮುಗಿದ್ದು, ಇವಾಗ ಹೊರಡ್ಬೇಕು. ಹತ್ತರಲ್ಲಿ ನಮ್ಮ ಅಮ್ಮನ ರೋದ್ನೆ ಕಾಟ. 12 days ನಾನ್ ವೆಜ್ ತಿನ್ಬಾರ್ದು ಅಂತ ಇವತ್ತಿಗೆ ಮುಗಿದ್ದು. 12 days ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳಿದಾರ. ಇವತ್ತಿಂದ ಬೇಜಾರು. ಏನ್ ಮಾಡ್ಕಲ್ಲ, ತಿನ್ನಂಗಿಲ್ಲ ಹೇಳ್ದಾರೆ ಅಲ್ವಾ? ಹೆಂಗಿತ್ತಮ್ಮ? ಒಂದ್ ಫೋಟೋ ತಕೊಳ್ಳೋಣ ಅಂದ್ರು. ಔಟ್ಫಿಟ್ ಚೇಂಜ್ ಆಗಿದ್ಯಾ? ಹೇಳಿದ್ ಮತ್ತೆ ಕೇಳಲ್ಲ. ಬಿಸ್ಲಲ್ಲಿ ಅವನಪ್ಪ ಹೇಳಿದ್ರು ಕೇಳಲಿಲ್ಲ, ಅವಳೆಲ್ಲ ನಿಲ್ಸ್ಕೊಂಡು ಫೈನಲಿ ಮುಗಿಯುತ್ತೆ. ಇವಾಗ ನಾವು ಬೆಂಗಳೂರು ಕಡೆ ಹೋಗ್ತಾ ಇದೀವಿ. ಈ ರೋಡ್ ಬೇರೆ ಫುಲ್ ಸಣ್ಣದ, ಫುಲ್ ಟ್ರಾಫಿಕ್. ಅಲ್ಲಿ ಗೊತ್ತಿಲ್ವಾ ಟಿಕೆಟ್? ಇಲ್ಲೆಲ್ಲ ಎಲ್ಲದಕ್ಕೂ ಅಮೌಂಟ್ ಅಂತಾರಲ್ವಾ ಡ್ಯಾಡಿ? ಒಂದ್ ಗಾಡಿ ಒಳಗಡೆ ಬರಕ್ಕೂ ಅಮೌಂಟು, ಒಂದ್ ಪಾರ್ಕಿಂಗ್ ಅಮೌಂಟು, ಎಲ್ಲದಕ್ಕೂ ಅಮೌಂಟ್ ಅಂತಾರೆ. ಬಟ್ ಇಲ್ಲಿ ಎಲ್ಲಾರ್ಗು ಹೇಗೆ ಅಂದ್ರೆ ಎಲ್ಲಾರ್ಗು ಅವ್ರವ್ರದ್ದೇ ದುಡ್ಡು. ಇಲ್ಲಿ ಇದಕ್ಕೆ ಅಂತಾನೆ ದುಡ್ಡು ಹಾಕ್ಬಿಡುತ್ತೆ ಜಾಸ್ತಿ. ಸೊ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕು. ಎಲ್ ಡ್ಯಾಡಿ ಇದಿರೋದು? ಶ್ರೀರಂಗಪಟ್ಟಣ ಈ ಸೈಡ್ ಇರೋದು ಇದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ, ಚೆನ್ನಾಗಿರುತ್ತೆ ಕೇಳೋದಕ್ಕೆ ಮಾಡೋದಕ್ಕೆ. ಇಲ್ಲಿ ದೆವ್ವ ಎಲ್ಲ ಬಿಡಿಸ್ತಾರೆ ಅನ್ಸುತ್ತೆ, ನಾವು ನೋಡ್ಲಿಲ್ಲ. ನಾವು ಬರೀ ಶಾಂತಿಗೋಸ್ಕರ ಬಂದಿದ್ದು. ಬಿಡಿಸ್ತಾರೆ ತಾನೇ ಡ್ಯಾಡಿ ದೆವ್ವ? ದೆವ್ವನ ಬಿಡಿಸ್ತಾರೆ. ಬಟ್ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಇದ್ ಮಾಡ್ತಾರೆ. ನಿಮ್ಗೆ ಇಷ್ಟ ಇದ್ರೆ ಇಲ್ಲಿ ಬಂದ್ ಮಾಡ್ಸ್ಬೋದು, ಯಾರು ಮಾಡ್ಸೋರಿದ್ರೆ. ನಾವ್ ಇಲ್ಲೇ ಬಂದ್ ಮಾಡ್ಸಿದ್ವಿ.
ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕಿರ್ತೀರಿ, ಅವ್ರಿಗೆ ಕಾಲ್ ಮಾಡ್ಕೊಂಡು ಏನೇನ್ ಪ್ರೈಸ್ ತೊಗೊಳ್ತಾರೆ ಏನು ಅಂತ ಇದ್ ಮಾಡ್ಕೊಂಡ್ ಬನ್ನಿ. ನಾವ್ ಹೇಳೋಗಿಲ್ಲ ಹಂಗೆ ಪ್ರೈಸು, ಸರಿನಾ? ಇಲ್ಲೇ ಲೊಕೇಶನ್ ಅವರೇ ಲೊಕೇಶನ್ ಕಳಿಸ್ತಾರೆ, ಫಸ್ಟ್ ಮಾತಾಡ್ತಾರೆ, ಲೊಕೇಶನ್ ಕಳಿಸ್ತಾರೆ, ಆಮೇಲೆ ನಾವು ಆ ಲೊಕೇಶನ್ ಬಂದ್ರೆ ನೀಟಾಗಿ ಟ್ರೀಟ್ ಮಾಡ್ತಾರೆ. ಮತ್ತೆ ಫುಲ್ ನೀಟಾಗಿ ಟ್ರೀಟ್ ಮಾಡಿ ನೀಟಾಗಿ ಪೂಜೆ ಮಾಡ್ಕೊಡ್ತಾರೆ. ಮತ್ತೆ ಏನೇ ಒಂದು ಇದ್ದಿದ್ರು ಕಷ್ಟ ಇದ್ರು ಹೇಳ್ಕೊಡ್ಬೋದು. ಆ ತರ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ, ನಮ್ಗೆ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಮಾಡ್ಸಿದೀವಿ. ಏನಾಗುತ್ತೋ ದೇವ್ರಿಗೆ ಬಿಟ್ಟಿದ್ದು, ಬಟ್ ತುಂಬಾ ಚೆನ್ನಾಗಿ ಪೂಜೆ ಮಾಡ್ಕೊಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಕಳಿಸ್ತೀರಿ, ನಿಮಗೆ ಇದ್ರಲ್ಲಿ ಹಾಕಿರ್ತೀನಿ. ಇಷ್ಟ ಇದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವ್ ಇವಾಗ ಬಂದಿರೋದು ನಿಮಿಷಮ್ಮ ದೇವಸ್ಥಾನಕ್ಕೆ. ಒಳಗಡೆ ಹೋಗಂಗಿಲ್ಲ, ಅಲ್ಲಿ ಹೋಗ್ ಬಂದು ಈಚೆ ಕೈ ಮುಕ್ಕೊಂಡು ಹೋಗ್ಬೇಕು ಹೇಳಿದಾರೆ. ಈಚೆ ಕೈ ಮುಕ್ಕೊಂಡು ಸ್ವಲ್ಪ ಹಾಳಾಗಿದೆ ಅಂದ್ರೆ ಚಾರ್ಜರ್ ಇಲ್ಲ, ಅದಕ್ಕೋಸ್ಕರ ವಾಯ್ಸ್ ಈ ತರ ಬರುತ್ತೆ ನೋಡಿ. ಹೋಗ್ಲಿ ಅಯ್ಯ ಅದೇನು ಹೋಯ್ತಾರದಲ್ಲಿ ಅಷ್ಟು ಮೀನಿದೆ ಅಂತ ಹೇಳಿ ನೋಡಿ. ರೆಗ್ಯುಲರ್ ಯಾವಾಗಾರ ಅಪರೂಪ ಈ ತರ ಲಾಂಗ್ ಎಲ್ಲಾರ ಬಂದಾಗ ಮಾತ್ರ ಮಾಡ್ತಾ ಇದ್ದೆ. ನೀವು ಮಾಡ್ತೀಯಾ? ಯಾವ ಹೆಸರು? ಇದು ನೋಡಿ, ಇದು ಸ್ಟಾಪಲ್ಲಿ ಮಿನಿ ಲಾಗ್ ಮಾಡೋದು. ಇದು ಮಗ ತೋರಿಸು ಭಯನ. ಎಷ್ಟು ಭಯ ಅವಳಿಗೆ ನನ್ನ ಕಂಡ್ರೆ ಅಲ್ವಾ? ನಾನು ಅದಕ್ಕೆ ನನ್ನ ಕಂಡ್ರೆ ಭಯ. ನಾನು ಅಕ್ಕ ತಾನೇ ನಿಂಗೆ? ಹ್ಞೂ ಅಲ್ಲೋ, ನಾನು ಅವಳಿಗೆ ಅಕ್ಕ, ಅದಕ್ಕೆ ಅವಳಿಗೆ ನಾನು ಕಂಡ್ರೆ ಭಯ. ನಾನು ಯಾಕೆ ಅಕ್ಕ ಅಂತ ಹೇಳಿ? ನಾನು ಅವಳಿಗೆ ಅಕ್ಕ. ಅಮ್ಮ ಇಟ್ಟು ಬರಲ್ಲ. ಕೆಲಸ ಯಾರು ಮಾಡ್ತಾರೆ ಜಾಸ್ತಿ, ಯಾರು ಬುದ್ಧಿ ಕಲಿತಾರೋ ಅವ್ರದ್ದು ಬರೋದು ಫಸ್ಟು. ಅಕ್ಕ ಯಾರು? ಅಕ್ಕ ನಾನು ತಾನೇ ಅಕ್ಕ. ನೋಡಿ, ಅವಳು ಚಿಕ್ಕವಳು, ನಾನು ದೊಡ್ಡವಳು. ನನ್ನ ಬಿಡ್ಬೋದು. ಈಗ ಸೀದಾ ಬುದ್ಧಿ ಅಂಗಡಿ ಹತ್ರ ಹೋಗಿ ನೋಡಿ ನಮ್ಮ ಮಮ್ಮಿ ಎಷ್ಟು ಚೆನ್ನಾಗಿ ಬದ್, ನಮ್ಮ ಅಪ್ಪ ಹೇಳ್ದಂಗೆ ಹೋಗೋರು ನೋಡಿ. ಅಲ್ಲಿ ಇದು ನಮ್ಮ ಮಮ್ಮಿ ಸಕಾಪುರ. ನಮ್ಮ ಮಮ್ಮಿ ನೋಡಿ ಸಕಾಪುರ ಮಾಡಿಸ್ತೀನಿ ಸಕಾಪುರ. ಅದೇ ಮಟನ್ ಚಿಕನ್ ವೈಟ್ ಚಾರ್ಜಿಂಗ್ ಎಲ್ಲ ರೆಡಿ. ಬೇಜಾರು ಬೇಡ ಅಂಕಲ್, ನಮ್ಮ ಮನೆ ಹತ್ರ 5 ರೂಪಾಯಿ. ಅವ್ರು ಸೀದಾ ಬಜ್ಜಿ ಅಂಗಡಿ ಹತ್ರನೇ ಹೋಗೋದು ಅಂದ್ಲು, ಹಂಗೆ ಬಂದೆ ನೀನು ನನಗೆ. ನಾನೇನೋ ಚಾಲೆಂಜ್ ಹಾಕಿದ್ರೆ ಏನ್ ಗತಿ? ಬಜ್ಜಿ ಬಿಸಿ ಬಿಸಿ ಐತೆ ಎಲ್ಲರೂ ಕೊಡಿ. ಹಿಂಗ್ ಸಿಕ್ಸಿಂಗ್ ಎಣ್ಣೆ ಬೋಂಡ ಗಂಟಮ್ಮ ಮೆಣಸಿನ್ಕಾಯ ಇವಳಪ್ಪ ಅಕ್ಕ ನಮಗೆ ಒಂದು ತಿಂಡಿ ಕೊಡ್ಸಲ್ಲ, ಏನಿಲ್ಲ ತಂಗಿದಿರ್ಗೆ. ಅಪ್ಪ ಎಷ್ಟು ಕಂಜೂಸು. ಈ ತರ ಕಂಜೂಸ್ ಆಗ್ಬೇಡ, ಒಳ್ಳೇದಲ್ಲ ಆಯ್ತಾ? ನೋಡಿ ಇವ್ಳ ಮುಖ ನೋಡ್ಕೊಳ್ಳಿ, ಎಲ್ಲೇ ನೋಡಿದ್ರು ಮೈಸೂರಲ್ಲಿ ನೋಡಿದ್ರ ನಾವು ಸ್ಟಾರ್ ಫ್ರೂಟ್ ಇವಳಿಗೆ ಮೈನ್ ತೊಗೊಂತಾ ಇರೋದು ಇದು ಸ್ಟಾರ್ ಫ್ರೂಟ್. ನಾವು ನೋಡಿ ತಗೊಂಡಿದ್ದೀವಿ. ಹಂಗೆ ಕಟ್ ಮಾಡ್ಕೊಡೋದು ಬೇಡ, ಹಂಗೆ ಕಟ್ ಮಾಡ್ಕೊಡಿ ಎಲ್ಲಾನು. ನೀನ್ ಕರಿ ಇವ್ರದ್ದು ಇದ್ ಕರಿ. ಸೋನ ಹೆಸ್ರು ಏನ್ ಹೇಳು? ಸೋನಾ ಹೆಸ್ರೇನು ಹೇಳು? ಅವ್ರ ಮಗಳು ಅನ್ಸ್ಲಂಡ್ ಕೇಳಿದ್ರು ಅಂತೇಳಿ ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ತಂದು ಕೊಡ್ತಾರೆ. ನಾನು ಕೇಳಿದ್ದು ಒಂದು ಕೊಡ್ಸಿಲ್ಲ. ಹುಳಿ ಆದರೆ ಅದು ಅಲ್ವಾ? ಹೋಗು ಅಲ್ಲಿವರೆಗೂ ಬತ್ತಾಳು ಬಂದ್ರಮ್ಮ. ಹುಷಾರಾಗಿ ಹೋಗಿ. ನೆಕ್ಸ್ಟ್ ಟೈಮ್ ಬಂದಾಗ ಬೆಟ್ಟಕ್ಕೆ ಬನ್ನಿ, ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಆಯ್ತು. ನೆಕ್ಸ್ಟ್ ಯಾವಾಗ? ನೆಕ್ಸ್ಟ್ ಭಾನುವಾರನ? ನೆಕ್ಸ್ಟ್ ಸೋಮವಾರನ?
ನೀವ್ ಅಕ್ಕ ತಂಗಿರೆಲ್ಲ ಚೆನ್ನಾಗಿರ್ಬೇಕು ಕಂಡ್ರೆ ಶೀತು ಶೀತು ನೀವ್ ಅಕ್ಕ ತಂಗಿರ್ 3 ಜನ ಚೆನ್ನಾಗಿರ್ಬೇಕು. ನಾವ್ ಸತ್ರು ನೀವ್ ಚೆನ್ನಾಗಿ ನೋಡಿ ಉಳ್ದು ಮಮ್ಮಿದು ವಟ 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 ಹೆಂಗ್ ಎಷ್ಟು ಹೊಟ್ಟೆ ಕಿಚ್ಚು ಗೊತ್ತಾ ನನ್ ಕಂಡ್ರೆ. ಯಪ್ಪ ಒಸಿ ಎಲ್ಲ ಹೊಟ್ಟೆ ಕಿಚ್ಚು. ಈ ತರ ಹೊಟ್ಟೆ ಕಿಚ್ಚು ನನ್ನ ಮಕ್ಕನ ಎಲ್ಲ ನೋಡೇ ಇಲ್ಲ. ಎಷ್ಟು ಹೊಟ್ಟೆ ಕಿಚ್ಚು ಒಂದಿನ ಇಲ್ಲಿ ನಾವು ಇವಾಗ ಗುಲ್ಕನ್ ತಗೊಳಕ್ ಬಂದಿದ್ದೇವೆ. ಗುಲ್ಕನ್ ನಮ್ ಡೇಡಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ. ಟೀ ಪುಡಿ, ಬೆಲ್ಲದ ಶುಗರ್ ಅದೆಲ್ಲ ಸಿಗುತ್ತೆ. ಗುಲ್ಕನ್ ಬನ್ನಿ ತೋರಿಸ್ತೀನಿ. ಗುಲ್ಕನ್ನು, ಬ್ರೆಡ್ ಜಾಮ್, ರೋಸು, ಕೊಬ್ಬರಿ ಎಣ್ಣೆ, ಜೇನುತುಪ್ಪ ಇವೆಲ್ಲ ಸಿಗುತ್ತೆ. ಗುಲ್ಕನ್ ನೋಡಿ ಈ ಥರ ಇದೆ. ಇದು ಹುಣಸೆಹಣ್ಣು ನೋಡಿಸ್ತಿರಲ್ಲ ಹಳ್ಳಿಲೆಲ್ಲ ಆ ಥರ. ಆಲ್ಮೋಸ್ಟ್ ಅದು 90 ಕಿಡ್ಸ್ ಚೆನ್ನಾಗಿರುತ್ತೆ ಅದು. ಬಟ್ ಗೊತ್ತಿಲ್ಲ ಇಲ್ಲಿಲ್ಲ. ಇವಿ ಗಾಳಿ ಸೌಂಡ್ ಇದೆ, ಬೇಜಾರು ಮಾಡ್ಕೊಬಿಡಿ. ಈ ಥರ ಇದೆ. ಬನ್ನಿ ನಾವು ಅಮ್ಮ ಗಟ್ಟ ಟೇಸ್ಟ್ ಕೇಳ್ತೀನಿ. ನೋಡಿ ಹೆಂಗಗಳು ನೋಡಿ ಅಲ್ಲಿಂದನೇ ಅವ್ರ ಅಮ್ಮ ಪ್ಯಾಕ್ ಮಾಡಿ ಕರ್ಕೊಂಬಂದ್ಬಿಟ್ಟವ್ರಿ. ನಮ್ಮ ಮಮ್ಮಿ ಕೊಟ್ಟಿದ್ದೀರಿ. ಟೇಸ್ಟ್ ಹೇಳ್ಕೊಳ್ತಾ ಹಾಕೋದು. ಫಸ್ಟ್ ಬೆಣ್ಣೆ ಹಾಕ್ಬಿಟ್ಟು ಆಮೇಲೆ ಅದು ಹಾಕೋದು. ಚೆನ್ನಾಗಿದೆ ಆಂಟಿ. ಇನ್ನೊಂದು ಅರ್ಧ ಕೆಜಿ ತಿನ್ನಿಸ್ತಿದ್ನಲ್ಲ ಬೆಣ್ಣೆ. ಇವಾಗ ಈಗ ಬೆಣ್ಣೆ ತಿಂತೇನೆ. ಈಗ ಬರೇ ಬೆಣ್ಣೆ ತಿನ್ಬೇಕು, ಬಂದ್ ಕೊಡ್ಸಲ್ಲ. ನಮ್ಮ ಮಮ್ಮಿಗೆ ಬೆಣ್ಣೆ ಅಂದ್ರೆ ಇಷ್ಟ. ಸರಿನಾ? ನಮ್ಮಮ್ಮ ತಿಂದಿದ್ಕೆ ನಮ್ಮ ಡ್ಯಾಡಿ ನಮ್ಮ ಮನೆಯವ್ರಿಗೆ ನಾನು ಏನ್ ತಿಂದ್ಬಿಟ್ಟು ದಪ್ಪ ಆಗೋಯ್ತೀನಿ ಅಂತ ನಮ್ಮ ಯಜಮಾನ್ರು ಹಂಗ್ ಮಾಡ್ತಾರೆ. ತಿಂದು ನನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತ ಅನ್ನಲ್ಲ. ಎಮ್ಮೆ 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 ಅಂತ ಕೊಡ್ತಾರಲ್ಲಮ್ಮ ಸೊಪ್ಪು ಬಜ್ಜಿ. ಅವರೇ ಸೊಪ್ಪು ಸೊಪ್ಪು ಸಾರ ಏನೋ ಮಾಡ್ತಾರೆ, ಕಾಸು ಕೊಡ್ತಾರೆ. ಈ ಕಡೆ ಕಾಣಂಗಿಲ್ವ ಮಂಜಮ್ಮ? ಅಲ್ಲ ನುಗ್ಗೆ ಸೊಪ್ಪು ಮಸ್ತಾಗಿತ್ತು ನೋಡು. ಒಂದು 2 ಕಡ್ಡಿ ಮುಕ್ಕ ಬಿಡ್ತಾ ಇದೆ ರಪ್ಪ ಅಂತ ಹೇಳಿದ್ರೆ. ಬರೀ ಕದಿಯದೆ ಪಾಪ, ಹಂಗ್ ಕದಿಬೇಡ ಪಾಪ. ಮತ್ ನಿನ್ ಬೆಂಡೆಕಾಯಿ ಅಂತ ಎಲ್ಲಿವಲ್ಲ ಮಂಜಮ್ಮ. ನೀನು ಅದಕ್ಕೆ ನಾನು ತಗೊಂಡೆ. ಸೊಪ್ಪು ತಗೋಬೇಡ ಅಂದಲ್ಲ, ಅದಕ್ಕೆ ಸೊಪ್ಪು ತಗೊಂಡಿಲ್ಲ. ಬೆಂಡೆಕಾಯಿ ತಗೊಂಡಿದ್ದೆ. ಯಾರಿಗಾದ್ರೂ ಕೊಟ್ಬಿಡ. ಹೌದಾ? ಬಿಡು, ಅಲ್ಲಿ ಯಾರಿಗಾದ್ರೂ ಕೊಟ್ರ ಆಯ್ತು. ನೋಡಿ ಇಲ್ಲೆಲ್ಲ ಹೇಗಿದೆ ಮಾಡ್ತಾ ಇದಾರೆ ಅವ್ರ ಮಗಳಿಗೆ. ಬಾಯ್ ಶೀತು, ಹುಷಾರು. ಏನಂತ ಹೇಳ್ದು? ಇಲ್ಲಡವಾ ಶೀತು ಇಲ್ಲಿ ಅಮ್ಮ, ಇಲ್ಲಿ ಮಗಳು ಅಮ್ಮ. ಗಾಡಿ ಬಿಡೆ ಪಾಪ. ಅವ್ರು ಚೆನ್ನಾಗಿದ್ರೆ ಗಾಡಿ ನೂರು ಸಂಪಾದಿಸ್ಬೋದು. ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀರಿ ಇವಾಗ. ಟೇಸ್ಟ್ ಮಾಡ್ಕೋಬೇಕು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿತ್ತು. 10:30 ಆಗಿತ್ತು ನಾವು ಮನೆಗೆ ಬಂದಾಗ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಇನ್ನೂ ಬೇರೆ ಬೇರೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಹಾಗೆಯೇ ಕುಕ್ಕಿಂಗ್ ವಿಡಿಯೋಸ್ ಆಗಿರಲಿ, ಪ್ರತಿಯೊಂದು ವಿಡಿಯೋಸ್ ಮಾಡ್ತಿರ್ತೀನಿ. ಡೈಲಿ ವಿಡಿಯೋಸ್ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೇನಾರ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್